ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಕಾನೂನಿನ ಆಂಗಲ್ನಲ್ಲಿ ಮಾತ್ರ ಈ ಪ್ರಕರಣವನ್ನು ನೋಡೋದಕ್ಕಾಗೋದಿಲ್ಲ. ರಾಜಕೀಯವಾಗಿಯೂ ಕೂಡ ಇದೇ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. SIT ಕಚೇರಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಪ್ರಕಾಶ್, ಈಗ SIT ಕಚೇರಿಗೆ ಕರೆದುಕೊಂಡು ಬರ್ತಾರಾ? ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಭದ್ರತೆ ಹೇಗಿದೆ ಅಂತ ಹೇಳಿ? ಈಗ ಕೆಲವೇ ಕ್ಷಣಗಳಲ್ಲಿ CID ಕಚೇರಿಗೆ ಬರೋರಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇದೀಗ ಒಳಗಡೆ ಎಂಟ್ರಿ ಆಗುವಂಥದ್ದು ಕೂಡ ದೃಶ್ಯಗಳು ಕೂಡ ನೋಡ್ತಾ ಇದ್ರಿ. ಈಗಾಗಲೇ ಪೊಲೀಸ್ ವಾಹನ ಕೂಡ ಬಂದಿದೆ. ಇದರಿಂದ 1-2-3 ವಾಹನಗಳು ಕೂಡ ಇದ್ದಾವೆ. ಆ ಒಂದು ವಾಹನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದ್ರು. ಸೊ ಆ ಒಂದು ವೆಹಿಕಲ್ಗಳಲ್ಲಿ ಇದೀಗ ಕರ್ಕೊಂಡು ಬರುವಂಥದ್ದು ಕೂಡ ಆಗ್ತಾ ಇದೆ. ಈಗಾಗಲೇ ಏರ್ಪೋರ್ಟಲ್ಲಿ ಒಂದು ವಾಹನವನ್ನು ಚೇಂಜ್ ಮಾಡಿ ಬದಲಿ ಕಾರ್ನಲ್ಲಿ ಕರೆದುಕೊಂಡು ಬರುವಂಥದ್ದು ಕೂಡ ಆಗಿದೆ. ಸದ್ಯ CID ಕಚೇರಿಯ ಮುಂದೆ ಪೊಲೀಸು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಕ್ಕಪಕ್ಕದ ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಆ ಒಂದು ವೆಹಿಕಲ್ ಪ್ರಜ್ವಲ್ ಇರುವಂತಹ ವೆಹಿಕಲನ್ನು ಬರುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಇದೀಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಇದೀಗ ಈ CID ಕಚೇರಿಗೆ ಎಂಟ್ರಿ ಆಗಲಿದ್ದಾರೆ. ಪ್ರಮುಖವಾಗಿ ಒಂದು ಕಾರನ್ನು ಬದಲಾವಣೆ ಮಾಡಿ ಮತ್ತೊಂದು ಕಾರಿನ ಮೂಲಕವಾಗಿ ಪ್ರಜ್ವಲ್ರನ್ನ SIT ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕಾರ್ ಬದಲಾವಣೆ ಮಾಡುವಂಥ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬ ಕೂಡ ಆಯಿತು ಅನ್ನುವಂಥದ್ದು. ಜೊತೆಗೆ ಮಾಧ್ಯಮದವರ ಕಣ್ಣನ್ನು ತಪ್ಪಿಸಿ ಬದಲಿ ರೂಟ್ನ ಮೂಲಕವಾಗಿ ಬರುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇನ್ನೇನು CID ಕಚೇರಿಯ ಮುಂಭಾಗದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಯಾವುದೇ ನಿಮಿಷದಲ್ಲಾದರೂ ಕೂಡ ಇದೀಗ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಕಂಪ್ಲೀಟ್ ಆಗಿ ಮಾಧ್ಯಮಗಳಿಗೂ ಕೂಡ ಪ್ರತ್ಯೇಕ ಒಂದು ಚಿಕ್ಕದಾಗಿರುವಂಥ ಜಾಗವನ್ನು ಕೊಟ್ಟಿದ್ದಾರೆ. ಅಲ್ಲೇ ಲಾಕನ್ನು ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಈಗ CID ಕಚೇರಿಯ ಮುಂದೆ ಇದೀಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇದೀಗ ಎಂಟ್ರಿ ಆಗುತ್ತೆ. ಒಂದು ವೆಹಿಕಲ್ ಬದಲಿಯನ್ನು ಏನು ಮಾಡಿದ್ರು, ಆ ಒಂದು ವೆಹಿಕಲ್ನ ಹಿಂಭಾಗದಲ್ಲಿ ಈ ಒಂದು ಎಸ್ಕಾರ್ಟನ್ನು ಮಾಡಿಕೊಂಡು ಈ ವೆಹಿಕಲ್ ಬಂದಿತ್ತು. ಸೊ ಈ ವೆಹಿಕಲ್ ಇದೀಗ CID ಕಚೇರಿಗೆ ರೀಚ್ ಆಗಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಈಗ CID ಕಚೇರಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆ ಕಾರಣಕ್ಕಾಗಿ ಇದೀಗ ಪೊಲೀಸರು ಕೂಡ ಎಂಟ್ರೆನ್ಸ್ನಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಬಂದೋಬಸ್ತಿಗೆ ಕಂಪ್ಲೀಟ್ ಆಗಿ ಇದೀಗ ಇರುವಂಥದ್ದು. ಪ್ರಕಾಶ್, ಮೆಡಿಕಲ್ ಟೆಸ್ಟ್ಗೆ ಇವತ್ತೇ ಒಳಪಡಿಸ್ತಾರಾ ಅಥವಾ ನಾಳೆಗೆ ಅದೇನಾದರೂ ಪೋಸ್ಟ್ಪೋನ್ ಆಗಬಹುದಾ ಅಂತ? ಬೆಳಗಿನ ಜಾವ ಒಂದು 5:30 ಅಥವಾ 6 ಗಂಟೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಬಂದ ಬಳಿಕ ಆ ನಂತರ ಅವರ ಅಂದರೆ ಆರೋಗ್ಯವಾಗಿ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾದರೆ ಆ ನಂತರ 6 ಗಂಟೆ ನಂತರ ಕೂಡ ಕರ್ಕೊಂಡು ಹೋಗ್ಬೋದು. ಅಥವಾ ಅವ್ರಿಗೆ ಟೈರ್ಡ್ ಇದೆ ಅಥವಾ ಮತ್ತೊಂದೇನೋ ಸಮಸ್ಯೆಗಳು ಥರ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಗಮನಿಸ್ತಾ ಇದ್ರಿ ಪ್ರೇಮ್, ಈಗ ವೆಹಿಕಲ್ಸ್ಗಳು ಕೂಡ ಬರ್ತಾ ಇದ್ದಾವೆ. ಸೊ ಇದೀಗ ಪ್ರಜ್ವಲ್ ಅವರನ್ನ ಕರೆದುಕೊಂಡು ಬರಲಾಗಿದೆ. ಇದೀಗ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಇದೀಗ ಪ್ರಜ್ವಲ್ ಬಂದಿದ್ದಾರೆ. ಈಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಇದೀಗ ಫಸ್ಟ್ ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಕಚೇರಿಗೆ ಕರೆ ತಂದಿದ್ದಾರೆ. ಅದು ಕೂಡ ಒಂದು ಬದಲಿ ಕಾರನ್ನ ಬದಲಾವಣೆ ಮಾಡಿಕೊಂಡು ಬೇರೆದೇ ರೂಟ್ ಅಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಇದೀಗ CID ಕಚೇರಿಗೆ ಪ್ರಜ್ವಲ್ ರೇವಣ್ಣ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. SIT ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದಿದ್ದಾರೆ SIT ಅಧಿಕಾರಿಗಳು. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿಕೊಂಡು ಈಗ CID ಕಚೇರಿಗೆ ಕರೆತಂದಿರುವಂತಹದ್ದು. ನೀವು ಕೂಡ ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನು ಕರೆತರುವಂತಹ ಕೆಲಸ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಮಧ್ಯೆ ಕೂರಿಸಿಕೊಂಡು SIT ಅಧಿಕಾರಿಗಳು ಕಾರ್ನಲ್ಲಿ ಕರೆತಂದಿರುವಂತಹ ವಿಜುವಲ್ಸ್ ಇದು. ಬಿಗಿ ಭದ್ರತೆಯೊಂದಿಗೆ ಪ್ರಜ್ವಲ್ ಅವರನ್ನ SIT ಕಚೇರಿಗೆ ಕರೆತಂದಿದ್ದಾರೆ. ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಅವರು SIT ಕಚೇರಿಯಲ್ಲಿಯೇ ಕಳೆಯುವಂತಹ ಸಾಧ್ಯತೆ ಇದೆ. CID ಕಚೇರಿಯಲ್ಲಿಯೇ ಇವತ್ತು ರಾತ್ರಿಯನ್ನು ಕಳೀತಾರೆ. ಬೆಳಗ್ಗಿನ ಜಾವ ಅವರು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವಂತಹ ಸಾಧ್ಯತೆ ಇದೆ. SIT
ಎಷ್ಟು ದಿನಗಳ ಕಾಲ SITಗೆ ಕೊಡುತ್ತೆ ಕೋರ್ಟ್ ಅನ್ನೋದರ ಮೇಲೆ ವಿಚಾರಣೆ ಹೇಗೆ ಸಾಗುತ್ತೆ ಅನ್ನೋದನ್ನು ಅಂದಾಜು ಮಾಡಬಹುದಾಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರನ್ನ SIT ಕಚೇರಿಗೆ ಕರೆತರ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. SIT ಕಚೇರಿಯ ಮುಂಭಾಗದ ನೇರ ದೃಶ್ಯಾವಳಿಗಳಿದು. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ 34 ದಿನಗಳ ಬಳಿಕ ಬೆಂಗಳೂರಿಗೆ ಬಂದರು. SIT ಅಧಿಕಾರಿಗಳ ಎದುರು ಹಾಜರಾದರು. SIT ಅಧಿಕಾರಿಗಳು ಈಗ ಅವರನ್ನ ಲಾಕ್ ಮಾಡಿಕೊಂಡು ಪೊಲೀಸರ ಭದ್ರತೆಯೊಂದಿಗೆ SIT ಕಚೇರಿಗೆ ಕರೆತರುವಂತಹ ಕೆಲಸ ಆಗಿದೆ. ಈಗ SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೊದಲ ಸ್ಟೇಟ್ಮೆಂಟ್ ಅನ್ನು ದಾಖಲಿಸುವಂತಹ ಸಾಧ್ಯತೆ ಇರುತ್ತೆ. ವಿದೇಶಕ್ಕೆ ಪರಾರಿಯಾಗಿದೆ ಯಾಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆ, ಮಹಿಳೆಯರು ಕೊಟ್ಟಂತಹ ಹೇಳಿಕೆ ಎಲ್ಲವನ್ನೂ ಕೂಡ ಉಲ್ಲೇಖಿಸಿ, ಎಲ್ಲವನ್ನೂ ಕೂಡ ಪ್ರಸ್ತಾಪಿಸಿ ಸಂಸದ ಪ್ರಜ್ವಲ್ ರೇವಣ್ಣ, ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಅನ್ನು ಪಡೀಲಿಕ್ಕೆ ಮುಂದಾಗ್ತಾರೆ. ನಾಳೆ ಬೆಳಗ್ಗೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ ಓಪನ್ ಕೋರ್ಟ್ನಲ್ಲಿ. ಅಲ್ಲಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಅದಾದ ಮೇಲೆ ಅವರ ಗ್ರಿಲ್ ಶುರುವಾಗುತ್ತೆ, ಅವರ ವಿಚಾರಣೆ, ಅಸಲಿ ವಿಚಾರಣೆ ಶುರುವಾಗುತ್ತೆ. ಆ ವಿಚಾರಣೆಯಲ್ಲಿರುವಂತಹ ಹಲವು ಮಜಲುಗಳು ಸ್ಟಾರ್ಟ್ ಆಗುತ್ತೆ. ಒಂದು ಸ್ಪಾಟ್ ಮಹಜರು ಆಗಿರಬಹುದು, ಜೊತೆಗೆ ಇಂಟ್ರಾಗೇಷನ್ ಆಗಿರಬಹುದು, ಎಲ್ಲದರ ವಿವರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮುಂದಾಗ್ತಾರೆ. ನಾಳೆ ರೇವಣ್ಣ ಕುಟುಂಬಕ್ಕೆ ಬಿಗ್ ಡೇ. ಒಂದು ಕಡೆ ಭವಾನಿ ಜಾಮೀನು ಭವಿಷ್ಯ ನಿರ್ಧಾರವಾದರೆ, ಮತ್ತೊಂದು ಕಡೆ ರೇವಣ್ಣ ಮಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪಿ 34 ದಿನಗಳ ಬಳಿಕ ರಾಜ್ಯವನ್ನು ಪ್ರವೇಶ ಮಾಡಿದ್ದಾರೆ. ಇವತ್ತು ಅವರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವ ಪ್ರಕ್ರಿಯೆ ಮೂಲಕ ಅವರನ್ನ ಕರೆತಂದಿರುವಂತಹದ್ದು. ಯಾವಾಗ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತೋ, ಯಾವಾಗ ಶೋಕಾಸ್ ನೋಟಿಸ್ ಇಮೇಲ್ ಮೂಲಕ ಪ್ರಜ್ವಲ್ ಅವರನ್ನ ತಲುಪ್ತೋ, ಆಗ ಅಲರ್ಟ್ ಆಗ್ತಾರೆ ಪ್ರಜ್ವಲ್. ಹಿಂಗೆ ಬಿಟ್ರೆ ಪರಿಸ್ಥಿತಿ ಕೈ ಮೀರುತ್ತೆ, ಪಡಬಾರದ ಕಷ್ಟ ಪಡುವಂತಹ ಪರಿಸ್ಥಿತಿ ಬರುತ್ತೆ. ಅದಕ್ಕೂ ಮೊದಲೇ ನಾನೇ ಹೋಗಿ ಸರೆಂಡರ್ ಆಗೋದು ಬೆಟರ್ ಅಂತ ಹೇಳಿ ಒಂದು ವಿಡಿಯೋವನ್ನು ಬಿಟ್ಟು ಅವರು ಹೇಳಿದ ರೀತಿಯಲ್ಲಿ ಇವತ್ತು ಬಂದು ತಗಲಾಕೊಂಡಿದ್ದಾರೆ SIT ಕೈಯಲ್ಲಿ. SIT ಪೊಲೀಸರು ಈಗ ಅವರನ್ನ ಏರ್ಪೋರ್ಟ್ನಿಂದ ನೇರವಾಗಿ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರ ಭದ್ರತೆಯೊಂದಿಗೆ. ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಯನ್ನ, ಒಂದಿಷ್ಟು ವಿಚಾರಣೆಯನ್ನ SIT ಅಧಿಕಾರಿಗಳು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಈಗ ಮಾಡಲಿಕ್ಕಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಉತ್ತರವನ್ನು ಪಡೆದುಕೊಳ್ತಾರೆ, ಎಷ್ಟಾಗುತ್ತೋ ಅಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ತಾರೆ. ನಾಳೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ಪಡಿತಾ ಇದ್ದ ಹಾಗೆ ಅಥವಾ SIT ಕಸ್ಟಡಿಗೆ ಪಡಿತಾ ಇದ್ದ ಹಾಗೆ ಮತ್ತಷ್ಟು ವಿಚಾರಣೆಯನ್ನು ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ. ತನಿಖೆಯ ಆಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮಹಿಳೆಯರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ, ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಕೂಲಂಕುಷವಾಗಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ನಾಳೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಒಂದು ಕಡೆ ಕುತೂಹಲ, ಮತ್ತೊಂದು ಕಡೆ ಪೊಲಿಟಿಕಲಿ ನಾಳೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ವಿದೇಶದಲ್ಲಿದ್ದಾಗಲೇ ರಾಜಕೀಯ ರಾಡಿಯಾಗಿತ್ತು ಪೆನ್ ಡ್ರೈವ್ ವಿಚಾರ. ಈಗ ದೇಶಕ್ಕೆ ವಾಪಸ್ ಬಂದಿದ್ದಾರೆ. SIT ಕೈಯಲ್ಲಿ ತಗಲಾಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ಪೊಲಿಟಿಕಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ನಾಳೆ ಆಗುತ್ತೆ, ಇಡೀ ದಿನ ನಾಳೆ ಇದೇ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್, BJP ಮತ್ತು JDS ನಡುವೆ ಇದೇ ವಿಚಾರಕ್ಕೆ ತಿಕ್ಕಾಟವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಇದೊಂದು ಪೊಲಿಟಿಕಲ್ ಪಿತೂರಿ ಅಂತ ಹೇಳಿದ್ದಾರೆ, ಷಡ್ಯಂತ್ರ ಅಂತ ಹೇಳಿದ್ದಾರೆ. ನಾಳೆ ಬೌರಿಂಗ್ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ, ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಎದುರು ಅವಕಾಶ ಸಿಕ್ಕರೆ, ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ಅವರು ಹೇಳುವಂತಹ ವಿಚಾರ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣ. ಮಧ್ಯರಾತ್ರಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಹೆಡೆಮುರಿ ಕಟ್ಕೊಂಡು ಈಗ SIT ಕಚೇರಿಗೆ ಕರೆತಂದಿದ್ದಾರೆ.
SIT ಕಚೇರಿಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಒಂದಿಷ್ಟು ಇಂಟ್ರಾಗೇಷನ್ ಮಾಡುವಂತಹ ಸಾಧ್ಯತೆ ಇದೆ, ಒಂದಿಷ್ಟು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಈಗ ಅಸಲಿ ಆಟ ಸ್ಟಾರ್ಟ್ ಆಗುತ್ತೆ. ಈ ಕೇಸ್ನಲ್ಲಿ ಒಂದಿಷ್ಟು ಪ್ರಗತಿ ಆಗುವಂತಹ ಸಾಧ್ಯತೆ ಇದೆ.